ನಮಸ್ಕಾರ, ಮಂಜುನಾಥ್ ಇಂಟೀರಿಯರ್ ಹೊಸಕೋಟೆ. ಇವತ್ತು ನೋಡ್ಬೋದು ಪೇಸ್ಟಿಂಗ್ ಮಾಡ್ತಾಯಿದ್ವಿ. ಏನಂದರೆ ರೋಲರಿಂದ ಪೇಸ್ಟಿಂಗ್ ಮಾಡಿದಾಗ ಈಕ್ವಲ್ ಆಗಿ ನಿಮಗೆ ಫೆವಿಕಲ್ಲು ಬಾಂಡಿಂಗ್ ಚೆನ್ನಾಗಿರ್ತದೆ. ಫೆವಿಕಲ್ ನೋಡ್ಬೋದು ಒಂದು ಈಕ್ವಲ್ ಆಗಿ ಪೇಸ್ಟಿಂಗ್ ಆಗುತ್ತೆ. ರೋಲರಿಂದ ಫಾಸ್ಟಾಗಿ ಆಗ್ಬೋದು, ಕ್ಲೀನಾಗಿ ಫೆವಿಕಲ್ ಕೂತ್ಕೊತದೆ. ನೋಡ್ಬೋದು ಲ್ಯಾಮಿನೇಟು ಪೇಸ್ಟಿಂಗ್ ಮಾಡ್ಬೋದು ಈ ಥರನೇ ಕ್ಲೀನಾಗಿ. ಅದರದೇ ಒಂದು ಪೇಪರ್ ಬರುತ್ತಲ್ಲ, ಆ ಪೇಪರಲ್ಲಿ ಸ್ವಲ್ಪ ರಬ್ ಮಾಡಿಬಿಟ್ರೆ ನಿಮಗೆ ಕ್ಲೀನಾಗಿ ಶೀಟ್ ಕೂತ್ಕೊತದೆ. ನೋಡ್ಬೋದು ಕ್ಲೀನಾಗಿ ಪೇಸ್ಟಿಂಗ್ ಆದಮೇಲೆ ಎಲ್ಲ ಮಿಷನಲ್ಲಿ ಪೇಸ್ಟ್ ಮಾಡ್ತೀವಲ್ಲ, ಈವನಾಗಿ ಕ್ಲೀನಾಗಿ ನಿಮ್ಗೆ ಪೇಸ್ಟ್ ಆಗುತ್ತೆ. ಸೈಡ್ ಮೇಲೆ ಪೇಸ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಏನಂದರೆ ಕರೆಕ್ಟಾಗಿ ಅವರು ವೆಯ್ಟ್ ಮಾಡೋಕ್ಕಾಗಲ್ಲ ಸೈಡ್ ಮೇಲೆ ಪೇಸ್ಟಿಂಗ್ ಮಾಡಿದಾಗ. ಇನ್ನೊಂದು ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಜಾಸ್ತಿ ಇರೋದರಿಂದ ನಾವು ಮಾಮೂಲಿ ಸೈಡ್ ಮೇಲೆ ಪೇಸ್ಟಿಂಗ್ ಮಾಡಿ ಒಂದೇನೋ ಸ್ವಲ್ಪ ಸಿಕ್ಕಿರೋದು ಸ್ವಲ್ಪ ಮೇಲೆ ಇಕ್ತೀವಿ ಅಷ್ಟೇ ಬಿಟ್ಟು. ಅದರಿಂದ ಈ ಕ್ಲೈಮೇಟು ಸ್ವಲ್ಪ ಕೋಲ್ಡ್ ಜಾಸ್ತಿ ಇರೋದರಿಂದ ನಿಮಗೆ ಬಬಲ್ಸ್ ಬರೋ ಚಾನ್ಸಸ್ ಇರ್ತದೆ ಸೈಡ್ ಮೇಲೆ ಪೇಸ್ಟಿಂಗ್ ಮಾಡಿದಾಗ. ಇದೇ ನಮ್ಮ ಮಿಷಿನಾಗ ಮಾಡಿದಾಗ ಈಕ್ವಲಾಗಿ 4 ಕಡೆನೂ ಪಂಪ್ ಮಾಡುತ್ತೆ, ವೆಯ್ಟು ಹಂಗೆ ಬೀಳ್ತದೆ. ಮಿಷಿನಿಂದ ಮಾಡಿದಾಗ ಏನಾಗುತ್ತೆ ಈಕ್ವಲಾಗಿ ನಿಮಗೆ ಪೇಸ್ಟಾಗಿ ಭಾಳ ಕ್ಲೀನಾಗಿ. ಇನ್ನೊಂದು ಏನಂದರೆ ಲ್ಯಾಮಿನೇಟು ಲೆವೆಲಾಗಿ ಪೇಸ್ಟ್ ಆಗುತ್ತೆ. ಕೈ ಸೈಡ್ ಮೇಲೆ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಗೆ ಈಕ್ವಲಾಗಿ ಪೇಸ್ಟಿಂಗು ಆಗುತ್ತೆ. ಸ್ವಲ್ಪ ವೆಯ್ಟು ನಮಗೆ ಏನಾನ ಇಡಬೇಕಂದ್ರೂ ವೆಯ್ಟ್ ಸಿಕ್ಕಲ್ಲ. ಆ ಟೈಮಲ್ಲಿ ಏನಂದರೆ ಅಲ್ಲಿ ಬಂದಿರೋ ಪ್ಲೈ ಆಗಿರ್ಬೋದು, ಇದು ನಾವು ಅದ್ರ ಮೇಲೆ ಇಕ್ತಾ ಇರ್ತೀವಿ ಅಷ್ಟೇ ಬಿಟ್ಟು. ನಮ್ಮದೇನಂದರೆ ಎಲ್ಲ ಸೈಡ್ ಮೇಲೇನಕ್ಕೂ ಅಷ್ಟೇ. ಇವಾಗ ನಮ್ಮದಿಲ್ಲಿ ಮಿಷಿನಲ್ಲಿ ಪೇಸ್ಟ್ ಆಗುತ್ತೆ. ಪೇಸ್ಟಾಗಿ ಮತ್ತು ಇಲ್ಲಿಂದ ನಾವು ಬೇಕಾದರೆ ಸೈಡ್ ಮೇಲೆ ತೊಗೊಂಡ್ಬಂದು ವರ್ಕ್ ಮಾಡ್ತಾ ಇರ್ತೀವಿ. ಫೆವಿಕಲ್ ಆದಮೇಲೆ ಈ ಥರ ಮಿಷಿನಲ್ಲಿ ಹಾಕ್ಬಿಡ್ತೀವಿ. ಮಿಷಿನಾಗ ನಮ್ಮದೇನಂದರೆ ಈ ನಮ್ಮದು ಹೈಡ್ರಾಲಿಕ್ಕು 4 ಹೈಡ್ರಾಲಿಕ್ ಪಂಪ್ಸ್ ಇರೋದ್ರಿಂದ ನಿಮಗೆ ಈವನಾಗಿ ಪೇಸ್ಟ್ ಆಗುತ್ತೆ. ಎಷ್ಟು ಪ್ರೆಷರ್ ಕೂತ್ಕೊಂತಾರೆ ಅಂತ ನೋಡ್ಬೋದು ನೀವು.